ಗುಜರಿ ಅಥವಾ ಗುಜರಿ ಅಂಗಡಿ ಎಂದ ತಕ್ಷಣ ನೆನಪಿಗೆ ಬರುವುದು ಬಳಕೆಗೆ ಬಾರದ ವಸ್ತುಗಳು ಅಥವಾ ಬಳಸಿ ಬೇಡವಾದ ವಸ್ತುಗಳು. ಆದರೆ ಇಲ್ಲೊಂದು ಗುಜರಿ ಅಂಗಡಿಯೇ ಬಹುಮೌಲ್ಯ ವಸ್ತುಗಳನ್ನ ಸಂಗ್ರಹಿಸಲ್ಪಟ್ಟ ಮ್ಯೂಸಿಯಂ ಆಗಿ ಆಸಕ್ತರ ಮನಸ್ಸನ್ನ ಸೆಳೆಯುತ್ತಿದೆ. ಪಂಜಿಮೊಗರು ನಿವಾಸಿ ಇಬ್ರಾಹಿಂ ಖಲೀಲ್ ಮಂಗಳೂರು ನಗರದ ಕೊಟ್ಟಾರ ಮಾಲೆಮಾರ್ ರಸ್ತೆಯಲ್ಲಿರುವ ತನ್ನ ಗುಜರಿ ಅಂಗಡಿಯಲ್ಲಿಯೇ ಕಿರು ಮ್ಯೂಸಿಯಂ ಅನ್ನ ಸೃಷ್ಟಿಸಿದ್ದು ಸದ್ಯ ಜನಮನ ಸೆಳೆಯುತ್ತಿದೆ. ಇಬ್ರಾಹಿಂ ಖಲೀಲ್ ಅವರು ಕಳೆದ 20 ವರ್ಷಗಳಿಂದ ಗುಜರಿ ಅಂಗಡಿಯನ್ನ ನಡೆಸುತ್ತಿದ್ದು ಇಲ್ಲಿಗೆ ಬರುವಂತಹ ಅನೇಕ ವಿಶೇಷ ಹಾಗೂ ಪ್ರಾಚೀನ ವಸ್ತುಗಳು ಇವರ ಸಂಗ್ರಹದಲ್ಲಿದೆ. ಹಳೆಯ ಕಾಲದ ಸೈಕಲ್ ಪಂಪ್ನಿಂದ ಹಿಡಿದು ಮೊಬೈಲ್ ಫೋನ್ ಇತ್ಯಾದಿ ವಸ್ತುಗಳು ಇಲ್ಲಿವೆ. ಇಬ್ರಾಹಿಂ ಖಲೀಲ್ ಅವರು ಕೇವಲ 8ನೇ ತರಗತಿ ವಿದ್ಯಾಭ್ಯಾಸ ಮಾಡಿದ್ದರೂ ಪುಸ್ತಕದ ಮೇಲಿನ ಕಾಳಜಿಯನ್ನ ತೋರಿಸುತ್ತಿದೆ ಇಲ್ಲಿರುವ ಮಕ್ಕಳ ಸಂಗ್ರಹಾಲಯ. ಮಕ್ಕಳ ಓದಿಗಾಗಿ ಕತೆ ಇತ್ಯಾದಿ ಪುಸ್ತಕಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಜೊತೆಗೆ ಪಠ್ಯಕ್ಕೆ ಸಂಬಂಧಿಸಿದ ಪುಸ್ತಕಗಳು ಇಲ್ಲಿವೆ. ಅಂದರೆ ಆ್ಯಕ್ಚುಲಿ ಮುಂಚೆ ನಾನು ಈ ಸ್ಕ್ರ್ಯಾಪ್ದು ಶಾಪ್ ಮಾಡೋ ಮುಂಚೆ ನಾನು ಗುಜರಿ ಕೆಲಸಕ್ಕೆ ಹೋಗ್ತಾ ಇದ್ದೆ. ಬೇರೆ ಗುಜರಿ ಅಂಗಡಿಯೆಲ್ಲ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಕೆಲವು ಐಟಮ್ ಎಲ್ಲ ಬರ್ತಾಯಿತ್ತು. ಕೆಲವು ಐಟಮೆಲ್ಲ ತೆಗೆದಿಡ್ತಾ ಇದ್ದೆ. ಕೆಲವರೆಲ್ಲ ಅದರ ವ್ಯಾಲ್ಯೂ ನೋಡಿ ಅದನ್ನು ಪರ್ಚೇಸ್ ಮಾಡ್ತಾಯಿದ್ರು. ಬಟ್ ನಾನು ಸ್ಕ್ರ್ಯಾಪ್ ಅಂಗಡಿ ಮಾಡಿದ್ಮೇಲೆ ಒಂದು 20 ಇಯರ್ಸ್ ಆಯಿತು ಸ್ಕ್ರ್ಯಾಪ್ ಅಂಗಡಿ ಮಾಡಿ ಆಗ ಕೆಲವು ಐಟಮ್ ಎಲ್ಲ ಬರುವಾಗ ಅದರದ್ದು ವ್ಯಾಲ್ಯೂ ಎಲ್ಲ ತುಂಬ ಕೊಡ್ತಾಯಿದ್ರು. ಬಟ್ ನಾನು ಅದು ಆ ವ್ಯಾಲ್ಯೂ ಅದಕ್ಕೆ ಹಣದ್ದು ವ್ಯಾಲ್ಯೂ ಕಟ್ಟಲಿಲ್ಲ ಅವರಿಗೆ. ಅಂದರೆ ಅವ್ರಿಗೆ ಕೊಡಲಿ ಅಂದರೆ ಒಂದು ವೇಳೆ ನಾವು ಕೊಟ್ಟುಬಿಟ್ರೆ ಇಲ್ಲಿದು ನಮ್ಮದು ಜನಗಳಿಗೆ ಅದು ನೋಡಲಿಕ್ಕೆ ಸಿಗ್ತಾ ಇರಲಿಲ್ಲ. ಮತ್ತು ಈ ಕೆಲವು ಐಟಮ್ ಈ ಕೆಲವು ಗುಜರಿ ಅವರು ಏನು ಮಾಡ್ತಾರೆ ಅದರ ಆಗಲೇ ಅದಕ್ಕೊಂದು ಸ್ವಲ್ಪ ಹಣ ಸಿಕ್ಕಿದ್ರೆ ಅದನ್ನು ಸ್ಕ್ರ್ಯಾಪ್ ಮಾಡುವಂಥದ್ದು ಮಾಡ್ತಾರೆ. ಬಟ್ ಸ್ಕ್ರ್ಯಾಪ್ ಆದಮೇಲೆ ಅದು ಯಾವುದಕ್ಕೂ ಯೂಸ್ ಬರೋದಿಲ್ಲ. ಅದೆಲ್ಲ ಸ್ಕ್ರ್ಯಾಪ್ ಹೋಗುತ್ತೆ, ಒಂದು ಅದು ರಿಸೈಕ್ಲಿಂಗ್ ಆಗುತ್ತೆ. ಬಟ್ ಅದು ನೆಕ್ಸ್ಟ್ ಜನ್ರೇಷನ್ಗೆ ಅದು ಇರಬೇಕು, ಅದು ಅವ್ರು ನೋಡಬೇಕು ಅನ್ನೋಂಥ ಒಂದು ಕಾನ್ಸೆಪ್ಟ್ ನಮಗೆ ಐಡಿಯಾ ಬಂತು. ಅದಕ್ಕಾಗಿ ನಾನು ಅದು ಇಟ್ಟಿದ್ದೇನೆ. ಕೆಲವು ಇಂಪಾರ್ಟೆಂಟ್ ಐಟಮ್ಸ್ಗಳೆಲ್ಲ ಇವೆ. ಈ ಓಲ್ಡು ರೇಡಿಯೋ, ಒಂದು 100 ಇಯರ್ಸ್ ಆದ ರೇಡಿಯೋ, ಮತ್ತು ಈ ಗ್ರಾಮ್ ಫೋನ್ ಓಲ್ಡು, ಮತ್ತು ಈ ಓಲ್ಡ್ ಡಯಲ್ ಮಾಡುವಂಥ ಟೆಲಿಫೋನ್ಗಳು, ಮತ್ತು ಟೈಪ್ರೈಟರ್ಗಳು, ಅದೇ ರೀತಿ ಕಂಪಾಸ್ ಓಲ್ಡು, ತುಂಬ ಹಳೆಯದಾದ ಕಂಪಾಸ್ ಅದು, ಮತ್ತು ತುಂಬ ಐಟಮ್ಸ್ಗಳಿದೆ. ಓಲ್ಡ್ ಕಂಪ್ಯೂಟರು, ಅದೇ ರೀತಿ ಕೆಲವು ಈ ಹಿತ್ತಾಳೆ ತಾಮ್ರದ ವಸ್ತುಗಳೆಲ್ಲ ಅದೆಲ್ಲ ಇಟ್ಟಿದ್ದೇವೆ ನಾವು. ತುಂಬ ಓಲ್ಡ್ ಐಟಮೆಲ್ಲ ಇದೆ, ಕಲೆಕ್ಷನ್ ಇದೆ, ಒಳ್ಳೆಯದು, ತೊಂದರೆ. ಹೌದು, ಕೆಲವು ಬುಕ್ಸ್ ಅಂತ ಹೇಳಿದರೆ ನಾವು ಸೇಲ್ಗೆ ಇಟ್ಟಿದ್ದೇವೆ. ಅಂದರೆ ಒಂದು 20%, 10%, 30%ಗೆಲ್ಲ ಅದರದ್ದು ಪ್ರೈಸ್ ಮೇಲೆ ಸೇಲ್ ಮಾಡ್ತೀವಿ. ಕೆಲವು ಅಂತ ಹೇಳಿದರೆ ಈ ಕೆಲವು ಈ ಕಥೆ ಪುಸ್ತಕಗಳಿರುತ್ತೆ ಅದು, ಮತ್ತು ಕೆಲವು ಓಲ್ಡ್ ಬುಕ್ಸ್ ಇರುತ್ತೆ, ಅದನ್ನು ನಾವು ಫ್ರೀ ಕೊಡ್ತೇವೆ. ಅಂದರೆ ಕೆಲವರು ಓದಿ ತರ್ತಾರೆ. ಮಕ್ಕಳ ಗ್ರಂಥಾಲಯ ಅಂತ ಹೇಳಿ ಒಂದು ಮಾಡಿದ್ದೇವೆ. ಕೆಲವು ಅದು ಕೊಂಡೋಗಿ ಓದಿ ತರ್ತಾರೆ, ಮತ್ತು ಕೆಲವರು ಇಟ್ಕೊಳ್ತಾರೆ, ತೊಂದರೆ ಇಲ್ಲ. ಕೆಲವು ಮತ್ತು ಈ ಮರುಬಳಕೆ ಆಗುವಂಥ ಪುಸ್ತಕಗಳು, ಪೆನ್ನು, ಪೆನ್ಸಿಲ್, ಸ್ವಲ್ಪ ಬರೆದಂಥ ಒಳ್ಳೆಯದು ರನ್ನಿಂಗ್ ಮಾಡುವಂಥ ಒಂದು ಐಟಮ್ಗಳನ್ನ ನಾವು ತೆಗೆದಿರ್ತೇವೆ. ಈ ಬಡವರು, ಅದೇ ರೀತಿ ಗೌರ್ಮೆಂಟ್ ಸ್ಕೂಲಿಗೆ ಹೋಗುವವರೆಲ್ಲ ಚಿಕ್ಕ ಮಕ್ಕಳಲ್ಲಿ ಇಲ್ಲಿ ಬರ್ತಾರೆ, ಬಂದುಬಿಟ್ಟು ಅದನ್ನು ತಗೊಂಡೋಗಿ ಯೂಸ್ ಮಾಡ್ತಾರೆ. ಖುಷಿ ಆಗ್ತದೆ ನಮಗೆ ಒಂದು ರೀತಿ. ಪ್ರೇರಕರಂತ ಯಾರು ಇಲ್ಲ. ಅಂದರೆ ನಾವು ಜನಗಳ ಕೆಲಸ ಮಾಡ್ತೀವಿ, ಸಾಮಾಜಿಕವಾಗಿ ಕೆಲಸ ಮಾಡ್ತೀವಿ, ಮತ್ತು ಅದೇ ಜನಗಳಿಗೆ ಹೆಲ್ಪ್ ಮಾಡುವಂಥ ಒಂದು ಕಾನ್ಸೆಪ್ಟ್ ಐಡಿಯಾ ಇದೆ. ಮತ್ತು ಅದು ಒಂದು ವೇಳೆ ನಮಗೆ ಗುಜರಿಗೆ ಹಾಕಿದರೆ ಸ್ವಲ್ಪ ಹಣ ಸಿಗ್ಬೋದು. ಇವತ್ತು ನಾಳೆ ಹಣ ಖಾಲಿ ಆಗ್ತದೆ. ಬಟ್ ಇದು ನಾಳೆಗೆ ನಮ್ಮ ಒಂದು ಮಕ್ಕಳು ನೆನಪಿಡ್ತಾರೆ, ಯಾವಾಗಲೂ ಅವರೊಂದು ನಮಗೊಂದು ಕೊಟ್ಟಿದ್ದಾರೆ ಅವತ್ತು ಅಂತೇಳಿ ಅವರಿಗೂ ಒಂದು ಪ್ರೇರಣೆ ಆಗ್ತದೆ. ಮಕ್ಕಳಿಗೆ ಬೇರೆಯವರಿಗೆ ಒಂದು ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅವರಿಗೂ ಬರ್ತದೆ ಅಂತ ಒಂದು. ಅದು ಅಂತೇಳಿದರೆ ಈ ಕೆಲವು ಈ ಆಟಿಡೊಂಜಿ ದಿನ ಅಂತೇಳಿ ಒಂದು ಪ್ರೋಗ್ರಾಮ್ ಎಲ್ಲ ಮಾಡ್ತಾರೆ ಕೆಲವರು. ಇಲ್ಲಿಗೆ ಮಹಾಕಾಳಿ ದೇವಸ್ಥಾನಕ್ಕೆ ಮೊನ್ನೆ ಕೊಂಡೋಗಿದ್ರು, ತುಂಬ ಐಟಮನ್ನು ಕೊಂಡೋಗಿದ್ರು. ಒಳ್ಳೆಯದನ್ನು ಕರೆಕ್ಟಾಗಿ ಕ್ಲಿಯರ್ ಮಾಡಿ ವಾಪಸ್ ತಂದುಬಿಟ್ಟು ಭಾರಿ ಖುಷಿ ಆಗ್ತದೆ. ಮತ್ತು ಮೊನ್ನೆ ಒಂದು ಸಲ ಇಲ್ಲಿ ಕೂಳೂರಲ್ಲಿ ಒಂದು ಚರ್ಚ್ ಇತ್ತು, ಅಲ್ಲಿಗೆ ಕೂಡ ಕೊಂಡೋಗಿದ್ದು. ಆ ಕ್ರಿಸ್ಮಸ್ ಟೈಮಿಗೆ ಒಂದು ಏನೋ ಒಂದು ವಾಕ್ ಇತ್ತು, ಒಂದು ಹಿಡ್ಕೊಂಡೆಲ್ಲ ಹೋಗಲಿಕ್ಕೆ ನೈಟಿಗೆ, ಅದಕ್ಕೂ ಕೂಡ ಅದು ಕೊಂಡೋಗಿದ್ದು. ಹಾಗೆ ವಾಪಸ್ ತಂದು ಯಾರು ಬೇಕು ತೊಂದರೆ ಇಲ್ಲ, ನಾವು ಕೊಡ್ತೀವಿ. ಅವ್ರು ಅದೇ ರೀತಿ ತಂದರೆ ನಮಗೊಂದು ಖುಷಿ ಆಗ್ತದೆ, ಅವ್ರದ್ದು ಕೊಡ್ತಾರೆ. ಮತ್ತು ಇಲ್ಲಿ ಜನಗಳು ಕೂಡ ಹಾಗೇನೆ ಒಂದು ಅಣ್ಣ ತಮ್ಮಂದಿ ರೀತಿ ಇದ್ದಾರೆ. ಯಾವುದೇ ರೀತಿ ನನ್ನನ್ನು ಒಂದು ಹಿಂದೂ ಮುಸ್ಲಿಂ ಥರ ಆ ರೀತಿ ಒಂದು ಯಾರು ಇಲ್ಲಿ ನೋಡಲಿಲ್ಲ. ಎಲ್ಲ ಲೋಕಲ್ ಅವರು ಫುಲ್ ಸಪೋರ್ಟ್ ಮಾಡ್ತಾರೆ. ನಮಗೆ ಇಲ್ಲಿ ಇದು ಗುಜರಿ ಅಂಗಡಿ ಅಂತ ಗೊತ್ತಾಗೋದಿಲ್ಲ. ನಮಗೊಂದು ಚಿಕ್ಕ ಮ್ಯೂಸಿಯಮ್ ಈಗ ಚೊಕ್ಕದಾಗಿದೆ, ಆದರೆ ನಮಗೆ ಇಲ್ಲಿ ಎಲ್ಲ ಬರಲಿಕ್ಕೆಲ್ಲ ಖುಷಿ ಆಗ್ತದೆ. ಈಗ ಎಷ್ಟು 30-40 ವರ್ಷದಿಂದ ಮುಂಚಿನ ಐಟಮ್ ಇರೋದು.
ಹಾಗೆ ನಮಗೆಲ್ಲ ನೋಡಲಿಕ್ಕೆ ಸಿಗ್ತದೆ. ನಾವು ಚಿಕ್ಕವರು ನಾವೆಲ್ಲ ಇದು ನೋಡಿದ್ದೇವೆ, ಹಾಗೆ ನಮಗೂ ತುಂಬ ಖುಷಿ ಆಗ್ತದೆ. ಇಲ್ಲ, ಸಂಗ್ರಹ ಮಾಡಿ ಯಾರಿಗೆ ಅದು ಬೇಕಿದ್ರೆ ಆಟಿ ಕೂಟ ಎಲ್ಲ ಆಗ್ತದಲ್ಲ, ಹಾಗೆಲ್ಲ ಕೊಂಡೋಗ್ತಾರೆ, ಹಾಗೆ ತಂದು ಕೊಡ್ತಾರೆ. ಏನು ಇದಿಲ್ಲ, ಬಾಡಿಗೆ ಏನು ಅವ್ರು ತಗೊಳ್ಳೋದಿಲ್ಲ. ತುಂಬ ಚೆಂದ ಆಗ್ತದೆ. ಗುಜರಿ ಅಂಗಡಿ ಅಲ್ಲ ಅದು, ಆಚೆ ನೋಡಿದ್ರೆ ಗುಜರಿ, ಈಚೆ ನೋಡಿದ್ರೆ ಮ್ಯೂಸಿಯಂ ಹಾಗೆ.